ಇಂಗ್ಲಿಷ್ ಅನ್ನ ಮಾತಾಡುವಂತ ಒಂದು ಶಕ್ತಿನ ಅವ್ರಿಗೆ ಎಲ್ಲ ನಮ್ಮ ಡಾಕ್ಟರ್ಗಳ ಎಲ್ಲರ ಪರವಾಗಿ ನಮ್ಗೆ ಇದು ಸೌಂಡ್ಲೆಸ್ ಚಪ್ಪಾಳಿ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಐ ಆಮ್ ಏಬಲ್ ಟು ನೋ ಅಬೌಟ್ ದಿಸ್ ಸೌಂಡ್ಲೆಸ್ ಕ್ಲಾಪಿಂಗ್. ಇಂಥ ಬಹಳಷ್ಟು ವಿಷಯಗಳನ್ನ ನಮಗೆ ಇಲ್ಲಿ ಬಂದ ಮೇಲೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನಿಜವಾಗ್ಲೂ ನಮ್ಮೆಲ್ಲ ಹಿರಿಯ ವೈದ್ಯರುಗಳ ಪರವಾಗಿ ಬಹಳ ಹಳೆ ಎಕ್ಸ್ಪೀರಿಯನ್ಸ್ ಇರುವಂತ 25-30 ವರ್ಷ ಮುಂದುವರೆದ 37 ಇಯರ್ ಎಕ್ಸ್ಪೀರಿಯನ್ಸ್ ಇರುವಂತ ಡಾಕ್ಟರ್ ಹೇಳು ನಮ್ಮ ಮೊನ್ನೆ ಡಿಗ್ರಿ ಮುಗಿಸಿದಂತ ಪ್ರದೀಪ್ ಅಂತ ಹೇಳಿದ್ರು. ಹೊಸ ಡಾಕ್ಟರ್ ರೀಸೆಂಟ್ಲಿ ಫೀಲ್ಡಿಂಗ್ ಜಾಯ್ನ್ ಆಗಿರೋ ತನಕ 35-40 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಂದ ಹಿಡ್ಕೊಂಡು ಫ್ರೆಶ್ ಆಗಿ ಮೆಡಿಕಲ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿ ಬಂದಿರೋರ ತನಕ ಒಂದು 2-3 ಜನರೇಷನ್ಗಳ ಡಾಕ್ಟರ್ಗಳನ್ನು ಒಂದು ಕಡೆ ಸೇರಿಸಿ ನಮಗೆ ಎಷ್ಟೋ ಜನಕ್ಕೆ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ, ಒಬ್ರಿಗೊಬ್ರು ಪರಿಚಯ ಮಾಡಿಸಿ ರಾಮದುರ್ಗದಿಂದ ನಮ್ಮ ಬಸವರಾಜ್ ಸರ್ ಬೇರೆ ಬೇರೆ ಊರುಗಳಿಂದ ಕರೆಸಿ ಇಂಥ ಒಂದು ಸುಂದರವಾದ ವಾತಾವರಣದಲ್ಲಿ ಒಂದಿನ ಅಡ್ವಾನ್ಸ್ ಆಗಿ ಡಾಕ್ಟರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿರುವಂತ SVJ ಶಿಕ್ಷಣ ಸಂಸ್ಥೆ ಮತ್ತು ಅದರ ಕನಸನ್ನ ಕಂಡು ಹಗಲು ರಾತ್ರಿ ಆ ಕನಸನ್ನ ನನಸು ಮಾಡೋದಕ್ಕೆ ತಪಸ್ಸಿನ ರೀತಿ ಕೆಲಸ ಮಾಡಿರುವಂತ ಶಿವಾನಂದ್ ಜವಳಿ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೀನಿ. ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೀನಿ. ನಮಗೆ ಡಾಕ್ಟರ್ಗಳಾಗಿ ನಮ್ಮ ಲೈಫ್ ಹೇಗಿರ್ತದೆ ಅಂತ ಹೇಳಿ ಬಹಳ ಜನಕ್ಕೆ ಅರ್ಥ ಆಗಿರಲಿಲ್ಲ. ವಿಶೇಷವಾಗಿ ಇರುವಂತವರು ರೂರಲ್ ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತ ಡಾಕ್ಟರ್ಸ್ ಇದ್ದಾರೆ. ಅವರ ಲೈಫ್ ಎಷ್ಟು ಕಷ್ಟಮಯವಾಗಿರ್ತದೆ ಅಂತ ಹೇಳಿದ್ರೆ ನಾವು ಕರೆದಾಗ ಮನೆಗೆ ಹೋಗುವಂತ ಕೆಲಸವನ್ನು ಮಾಡಬೇಕು ಮತ್ತು ಫೀಸ್ ಅನ್ನು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಹೇಳಿ ಹೇಳಂಗಿಲ್ಲ. ಸಿಟಿಗೆ ಹೋದಾಗ ಅವರು ಪ್ರೈಸ್ ಲಿಸ್ಟ್ ಇದೆ ಡಾಕ್ಟರ್ಗಳು ಇಷ್ಟೇ ಕೊಡ್ಬೇಕು ಅಂತ ಹೇಳಿ. ಆದ್ರೆ ಹಳ್ಳಿ ಒಳಗಡೆ ಪೇಷಂಟ್ಸ್ ಎಷ್ಟು ಕೊಡ್ತಾರೋ ಅಷ್ಟೇ ಫೀಸ್ ಅನ್ನು ಇಸ್ಕೊಂಡು ಅವರ ಸೇವೆಯನ್ನ ಮಾಡ್ತಾರೆ. ಫೋನ್ ಬಂದಾಗ ರಾತ್ರಿ ಮಲ್ಕೊಂಡಿದ್ರು ಎದ್ದು ಹೋಗಿ ಇಲ್ಲಿ SDM ಒಂದು ಸ್ಕಿಟ್ ಅನ್ನು ಮಾಡಿ ತೋರಿಸಿದ್ರು. ನಾವು ದೊಡ್ಡ ಆಸ್ಪತ್ರೆಯ ಸ್ಕಿಟ್ ಅನ್ನು ಮಾಡಿ ತೋರಿಸಿದ್ರಿ. ಅದಕ್ಕಿಂತ ಕಷ್ಟದ ಪರಿಸ್ಥಿತಿ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ಡಾಕ್ಟರ್ಗಳಿಗಿದೆ. ಅವ್ರಿಗೆ ಫಿಕ್ಸ್ಡ್ ಸ್ಯಾಲರಿ ಇದೆ. ಅವ್ರು ಎಷ್ಟು ಸರ್ಜರಿ ಹೇಳ್ತಾರೋ ಅಷ್ಟು ಫೀಸ್ ಅನ್ನು ಕೊಟ್ಟು ನಾವು ಪೇ ಮಾಡಿ ಇಂಜೆಕ್ಷನ್ ಸರ್ಜರಿಗಳು ಮಾಡಿಸ್ಕೊಂಡ್ ಬರ್ತೇವೆ. ಬಟ್ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ಡಾಕ್ಟರ್ಗಳಿಗೆ ಪೇಷಂಟ್ ಎಷ್ಟು ಕೊಡ್ತಾರೋ ಅಷ್ಟು ತೆಗೆದುಕೊಳ್ಳುವಂತ ದೇವರ ರೀತಿಯಲ್ಲಿರುವಂತವ್ರು ಯಾರು ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ನನ್ನ ಎಲ್ಲ ಡಾಕ್ಟರ್ಗಳಿಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಮತ್ತು ಬಂದಾಗ ತಾವು ಮಾಡಿರುವಂತ ಸ್ವಾಗತ, ತಾವು ತೋರಿಸಿರುವಂತ ಗೌರವ ಡಾಕ್ಟರ್ಗಳಿಗೆ ನಿಜವಾಗ್ಲೂ ನಾವು ಈ ಪ್ರೊಫೆಷನ್ ಯಾಕೆ ಬಂದೇವೋ ಅಂತ ಹೇಳಿ ಕೆಲವರಿಗೆ ಅನಿಸ್ತಿರುತ್ತೆ. ಬೇರೆ ಬೇರೆ ವರ್ತನೆ ನೋಡಿದಾಗ ಸೊಸೈಟಿ ಕೆಲವು ಸಲ ನಮ್ಮ ಜೊತೆಗೆ ಟ್ರೀಟ್ ಮಾಡೋದು ನೋಡಿದಾಗ ನಾವು ಯಾಕಾದ್ರೂ ಮೆಡಿಕಲ್ ಪ್ರೊಫೆಷನ್ ಬಂದ್ವೇನೋ ಅಂತ ಕೆಲವರಿಗೆ ಅನ್ಸಿರ್ತಾರೆ ಲೈಫ್ ಟೈಮ್ ಒಳಗಡೆ. ಆದ್ರೆ ಇವತ್ತು SVJ ಶಾಲೆಗೆ ಬಂದಾಗ ಕಂಪೌಂಡ್ ಒಳಗೆ ಬರುವಾಗ ತಾವೆಲ್ಲ ನಮ್ಮ ಶಿಕ್ಷಕರು ತಾವು ತೋರಿಸಿರುವಂತ ಪ್ರೀತಿಯನ್ನ ನೋಡಿದಾಗ ನಾವು ಡಾಕ್ಟರ್ ಆಗೋದಕ್ಕೆ ಪುಣ್ಯ ಮಾಡಿದ್ದೀವಿ ಅನ್ನುವಂತ ಭಾವನೆ ಎಲ್ಲ ಡಾಕ್ಟರ್ಗಳಿಗೆ ಮೂಡಿದೆ ಅಂತ ಹೇಳಿ ಮತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಡ್ಯೂಟಿ ಏನನ್ನುವಂಥದ್ದನ್ನ ತಾವು ನೆನಪು ಮಾಡಿಕೊಂಡಿದ್ದೀರಿ. ನೀವೇ ಡಾಕ್ಟರ್ಗಳಾಗಿ, ನೀವೇ ಪೇಷಂಟ್ಗಳಾಗಿ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಹಿಡಿದು ಬೇರೆ ಬೇರೆ ನಮ್ಮ ಕಣ್ಣಿನ ಇಲಾಖೆ ವಿಭಾಗ ಇರ್ಬೋದು, ಲಂಗ್ಸ್ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಅದ್ರ ಬಗ್ಗೆ ನಿಮ್ಗಿರುವಂತ ಥರೋ ನಾಲೆಜ್ ನಮ್ಮ BAMS, BHMS, MBBS ಓದುವಂತ ಫಸ್ಟ್, ಸೆಕೆಂಡ್, ಥರ್ಡ್ ಇಯರ್ ವಿದ್ಯಾರ್ಥಿಗಳಿಗೂ ಇರೋದಿಲ್ಲ. ಅಷ್ಟು ನಾಲೆಜ್ ತಮ್ಮ ಕಡೆಗಿದೆ ಅನ್ನುವಂಥದ್ದು ಬಹಳ ಹೆಮ್ಮೆ ವಿಚಾರ. ಒಂದು ವಿಶೇಷ ರೀತಿಯಲ್ಲಿ ಹಳ್ಳಿಯ ಪರಿಸರದೊಳಗಡೆ ಇಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡೋದು ಈಸಿ ಇಲ್ಲ. ಜವಳಿ ಸರ್ ಸ್ಟಾರ್ಟಿಂಗ್ ಒಳಗಡೆ ಒಂದು ಟ್ಯೂಷನ್ ಕ್ಲಾಸ್ ಇಟ್ಕೊಂಡು ಕೆಲವೇ ವ್ಯಕ್ತಿಗಳನ್ನ, ಕೆಲವೇ ವಿದ್ಯಾರ್ಥಿಗಳನ್ನ ಅವ್ರ ಮನೆಯಲ್ಲೇ ಇಟ್ಕೊಂಡು ತಾವು ಅಲ್ಲೇ ಅವರು ಅವ್ರ ಮನೆಯವರು ಬಹಳ ಕಷ್ಟಪಟ್ಟು ಶಿಕ್ಷಣ ಸಂಸ್ಥೆಯನ್ನ ಕಟ್ತಾವೆ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ. ಆದ್ರೂ ಯಾರಿಗೂ ಕೇಳಿರಲಿಲ್ಲ ಮುಂದೊಂದು ದಿನ ಇವ್ರಿಗೆ ಒಂದು ಸಂಸ್ಥೆ ಕಟ್ತಾರ ಅಂತ ಹೇಳಿ. ಹಗಲು ರಾತ್ರಿ ಟ್ಯೂಷನ್ ಹೇಳ್ಕೊಟ್ಟು ಹಲವಾರು ಜನ, ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ, ಹಳ್ಳಿ ಹುಡುಗರನ್ನ ನವೋದಯ ಸ್ಕೂಲ್ಗೆ ತೆರಗಡೆ ಆಗುವಂತೆ ಮಾಡಿ ಮುಂದೊಂದು ದಿನ SVJ ಅನ್ನುವಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ 4 ಫ್ಲೋರಿನ ಬಿಲ್ಡಿಂಗ್ ಕಟ್ಟಿ ಮುಂದೊಂದು ದಿನ ಈ ಸಂಸ್ಥೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಒಂದು ರೋಲ್ ಮಾಡೆಲ್ ಆಗುವಂತ ಸಂಸ್ಥೆಯಾಗಿ SVJ ಸಂಸ್ಥೆ ಬೆಳೆಯುತ್ತೆ ಅನ್ನುವಂಥದ್ದನ್ನ ನಮಗೆ ಒಂದು ಸಣ್ಣ ಜಗತ್ತಿದೆ, ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ಇವತ್ತು ತೋರಿಸಿದ್ದಾರೆ. ಹಳ್ಳಿಗೆ 35 ಮಾರ್ಕ್ಸ್ ತಗೊಂಡವ್ರನ್ನ 80 ಮಾರ್ಕ್ಸ್ ಮಾಡಿಸೋದು ಬಹಳ ದೊಡ್ಡ ಸಾಧನೆ. 80% ಮಾಡಿದವ್ರನ್ನ 85 90% ಮಾಡುವಂತದ್ದು ಏನು ದೊಡ್ಡ ಅಚೀವ್ಮೆಂಟ್ ಅಲ್ಲ.
35-40% ಮಾಡುವಂತ ವಿದ್ಯಾರ್ಥಿಗಳನ್ನು ಕರ್ಕೊಂಡು 100, 99, 80 ಮಾಡಿಸುವಂತದ್ದು ಇದೆಯಲ್ಲ, ಅದು ನಿಜವಾದ ಸಾಧನೆ. ಅಂತ ಸಾಧನೆ ಮಾಡ್ತಾ ಇರುವಂತ ಸಾಧಕರು ನಮ್ಮ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾರಾದ್ರೂ ಇದ್ರೆ ಅದು ಶಿವಾನಂದ್ ಜವಳಿ ಸರ್ ಅನ್ನುವಂಥದ್ದನ್ನ ಮತ್ತೊಮ್ಮೆ ನಾನು ನೆನಪು ಮಾಡಿಕೊಂಡು, ನೀವು ನಿಮ್ಮ ನಡವಳಿಕೆ ಮೂಲಕ, ನಿಮ್ಮ ಭಾಷಣದ ಮೂಲಕ, ನಿಮ್ಮ ಬರಹದ ಮೂಲಕ, ಎಸ್ಸೆ ಮೂಲಕ ಸಾಕಷ್ಟು ವಿಚಾರಗಳನ್ನ ನಮ್ಗೆ ನೆನಪು ಮಾಡಿಕೊಂಡಿದ್ದೀರಿ. ಡಾಕ್ಟರ್ ಪ್ರೊಫೆಷನ್ ಅನ್ನುವಂಥದ್ದು ನೊಬೆಲ್ ಪ್ರೊಫೆಷನ್ ಅನ್ನುವಂಥದ್ದನ್ನ ಹಿಡ್ಕೊಂಡು ನಮ್ಮ